ಇಳಕಲ್ ನಗರದಲ್ಲಿ ಅದ್ದೂರಿಯಾಗಿ 27ನೇ ಕಾರ್ಗಿಲ್ ವಿಜಯೋತ್ಸವ. ವೀರ ಯೋಧರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಮೆರವಣಿಗೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ತಾಲೂಕಾ ಘಟಕ ಹಾಗೂ ಇಳಕಲ್ ಸ್ನೇಹಲೋಕ ಗೆಳೆಯರ ಬಳಗದ ಸಂಯುಕ್ತಾಶ್ರಯದಲ್ಲಿ ಪ್ರಪ್ರಥಮ ಬಾರಿಗೆ 27ನೇ ಕಾರ್ಗಿಲ್ ವಿಜಯೋತ್ಸವ ಹಾಗೂ ವೀರ ಯೋಧರ ಸನ್ಮಾನ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತು. ಕಾರ್ಯಕ್ರಮದ ಅಂಗವಾಗಿ ಮಾಜಿ ಸೈನಿಕರು ಹಾಗೂ ಕರ್ತವ್ಯ ನಿರತ ಸೈನಿಕರು, ಎನ್ಸಿಸಿ ಸ್ವಯಂ ಸೇವಕರು ಹಾಗೂ ಕಾಲೇಜು ವಿದ್ಯಾರ್ಥಿನಿಯರು ದೇಶಭಕ್ತಿ ಮತ್ತು ರಾಷ್ಟ್ರಾಭಿಮಾನದ ಸಂದೇಶ ಸಾರುತ್ತಾ ಇಳಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೈನಿಕರು ಭಾಗವಹಿಸಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿದರು. ಇದೇ ಸಂದರ್ಭದಲ್ಲಿ ನಗರದ ಬಸವೇಶ್ವರ ಪ್ರತಿಮೆ ಹಾಗೂ ಎಸ್ಆರ್ ಕಂಠಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಗಡಿಯನ್ನು ರಕ್ಷಿಸಲು ಹೋರಾಡಿದ ವೀರಯೋಧರ ಶೌರ್ಯ, ಸಾಹಸ ಮತ್ತು ತ್ಯಾಗವನ್ನು ಸ್ಮರಿಸುವ ಮೂಲಕ ಯುವಜನರಲ್ಲಿ ದೇಶಭಕ್ತಿ ಹಾಗೂ ರಾಷ್ಟ್ರಪ್ರೇಮದ ಭಾವನೆ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದ್ದು, ದೇಶ ಸೇವೆ ಸಲ್ಲಿಸಿದ ವೀರಯೋಧರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಈ ಮೂಲಕ ಸೈನಿಕರ ಸೇವೆ ಮತ್ತು ತ್ಯಾಗಕ್ಕೆ ಸಮಾಜದ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ಒಟ್ಟಿನಲ್ಲಿ ಇಳಕಲ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವು ದೇಶಭಕ್ತಿ, ಸೈನಿಕರ ಗೌರವ ಹಾಗೂ ಯುವಜನರಲ್ಲಿ ರಾಷ್ಟ್ರಪ್ರೇಮ ಮೂಡಿಸುವ ಸಂದೇಶದೊಂದಿಗೆ ಅರ್ಥಪೂರ್ಣವಾಗಿ ನಡೆಯಿತು. ನಮ್ಮ ಮಟ್ಟದ ಒಂದು ಸಂಯೋಗದಲ್ಲಿ ತಾವೆಲ್ಲರೂ ಇಷ್ಟೊಂದು ಅದ್ದೂರಿಯಾಗಿ ಬಂದದ್ದಕ್ಕೆ ನಾನು ಜಗದಪ್ಪ ರಿಟೈರ್ಡ್ ಸೂಪರ್ವೈಸರ್ 30 ವರ್ಷಗಳ ಕಾಲ ಭಾರತೀಯ ಸೇವೆ, ನಮ್ಮ ಅಖಿಲ ಕರ್ನಾಟಕ ಸಂಘ ಬಾಗಲಕೋಟೆಯಲ್ಲಿ ಕೂಡ ಆಚರಣೆ ಮಾಡಿ ಈಗ ನಿಮ್ಮೊಂದಿಗೆ ನಾವು ಬಂದಿದ್ದೇವೆ. ಯಾಕಂದರೆ ಹೊಸ ಸಂಘ ನಮ್ಮದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ಇಷ್ಟೊಂದು ಅದ್ದೂರಿಯಾಗಿ ನಮ್ಮ ಎನ್ಸಿಸಿ ವಿದ್ಯಾರ್ಥಿಗಳು, ಅವರ ಆಫೀಸರು
ಬ್ಯಾನರ್ ಆರಿಸ್ರಿ ಅವರು ಉದ್ಘಾಟನಾ ಕಾರ್ಯಕ್ಕೆ ಶೋಭೆ ತರುವಂತ ವಿನಂತಿ. ಅದೇ ರೀತಿ ವೇದಿಕೆಯ ಪದಭಾಗದಲ್ಲಿ ಹುತಾತ್ಮ ಯೋಧರ ಭಾವಚಿತ್ರವಿದೆ. ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿ ನಮ್ಮನ್ನೆಲ್ಲ ರಕ್ಷಿಸಿದಂತಹ, ದೇಶವನ್ನು ರಕ್ಷಿಸಿದಂತಹ ನೆರವೇರಿಸ್ತಾ ಇದ್ದಾರೆ. ತಾವು ಮತ್ತೊಮ್ಮೆ ಚಪ್ಪಾಳೆ ತಟ್ಟುವ ನಂತರ ವೀರ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. बोलो भारत माता की जय, बोलो भारत माता की जय, जय जवान जय किसान, जय जवान जय किसान. ವೀರ ಯೋಧರ ತ್ಯಾಗ ಬಲಿದಾನ ನಿಜಕ್ಕೂ ಕೂಡ ಅನುಗಾಲ ಸ್ಮರಣೆಯಲ್ಲಿ ಉಳಿಯುವಂಥದ್ದು. ಯೋಧ ಶ್ರೀ ಸಂಗಣ್ಣ ಗದ್ದಿ ಇವರಿಂದ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಗಜ್ಯೋತಿ ಬಸವಣ್ಣನವರ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ನಮಗೆ ನಿಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಬಾಪೂಜಿಯವರ ನನ್ನ ಮನದಲ್ಲಿ ನೆನೆಯುತ್ತಾ, ನಾವು ನೀವೆಲ್ಲ ಹೇಗಿರಬೇಕು ಹೇಗಿರಬಾರ್ದು ಅಂತ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ನಮ್ಮ ಇಳಕಲ್ಲಿನ ಚಿತ್ರಗಿ ವಿಜಯ ಮಾತಪ್ಪಗಳು ಹಾಗೂ ಪ್ರಶಸ್ತ ಮುರ್ಜಾ ಖಾದ್ರಿ ಅವರನ್ನು ಮನೆಯಲ್ಲಿ ನಡೆಯುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಅಭಿನವ ಚೆನ್ನ ಶಿವಾಚಾರ್ಯ ಸ್ವಾಮೀಜಿಗಳ ಪಾದದಲ್ಲಿ ಪರಮಟ್ಟು ಅಖಿಲ ಕರ್ನಾಟಕ ಸೈನಿಕರ ಸಂಘ ಅಧ್ಯಕ್ಷರಾದಂಥ ಈರಪ್ಪ ನರಗುಂದ್ ಅವರಿಗೂ ಹಾಗೂ ನಮ್ಮ ಇಳಕಲ್ ದಂಡಾಧಿಕಾರಿಗಳು, ನಮ್ಮ ಇಳಕಲ್ ಮಾಜಿ ನಗರಸಭೆ ಅಧ್ಯಕ್ಷರಾದಂಥ ಸ್ವಾಮೀಜಿಯವರು ಹಾಗೂ ಉದ್ಘಾಟಕರು ಹಾಗೂ ವೇದಿಕೆ ಮೇಲಿರುವ ಸರ್ವ ಗಣ್ಯಮಾನ್ಯರು ಈ ಸನ್ಮಾನ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಳಂದ
किसान जय जवान जय किसान